ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಅದ್ಭುತಗಳಿಗಾಗಿ, ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಧರ್ಮೋಪದೇಶ ಕಾಂಡ 15ನೇ ಅಧ್ಯಾಯ 6ನೇ ವಾಕ್ಯ. ನಿಮ್ಮ ದೇವರಾದ ಯೆಹೋವನು ವಾಗ್ದಾನ ಮಾಡಿದಂತೆ ನಿಮ್ಮನ್ನು ಅಭಿವೃದ್ಧಿಪಡಿಸುವನು. ಪ್ರತ್ಯೇಕವಾಗಿ ಇಸ್ರಾಯೇಲ್ ಮಕ್ಕಳು ಐಗುಪ್ತ ದೇಶವನ್ನು ಬಿಟ್ಟು ಮುಂದೆ ಸಾಗ್ತಾ ಇದ್ದಾರೆ. ಮುಂದೆ ಸಾಗಿ ಅವರು ಕೆಂಪು ಸಮುದ್ರ ದಾಟಿ ಮರುಭೂಮಿಯಲ್ಲಿ ಪ್ರಯಾಣವನ್ನು ಮಾಡಿ 40ಕ್ಕಿಂತ ಹೆಚ್ಚು ವರ್ಷಗಳು ಪ್ರಯಾಣ ಮಾಡಿ ಇನ್ನೇನು ತಮ್ಮ ಜೀವಿತದಲ್ಲಿ ದೇವರು ವಾಗ್ದಾನ ಮಾಡಿದಂತಹ ವಾಗ್ದಾನ ದೇಶವನ್ನು ಎಂಟರ್ ಆಗುವಂತಹ ಸಮಯ ಹತ್ರ ಬರ್ತಾ ಇದೆ. ಹತ್ರ ಬರುವಂತಹ ಸಮಯದಲ್ಲಿ ಮೋಶೆ ಅವರಿಗೆ ಕೆಲವು ಉಪನ್ಯಾಸಗಳನ್ನು ಮಾಡ್ತಾನೆ. ಯಾಕೆಂದರೆ ಮೋಶೆಗೆ ದೇವರು ಹೇಳಿದ್ದಾರೆ, ನೀನು ಆ ಕನಾನ್ ದೇಶವನ್ನು ದೂರದಿಂದ ನೋಡಬೇಕೇ ವಿನಃ ಅಲ್ಲಿ ಎಂಟರ್ ಆಗಬಾರ್ದು. ನೀನು ನನ್ನ ಗೌರವವನ್ನು ಕಾಪಾಡದೇ ಇರುವುದರಿಂದ ನೀನು ಆ ದೇಶವನ್ನು ಪ್ರವೇಶಿಸಬಾರ್ದು. ನೀನು ನೋಡಬಹುದು, ಆದರೆ ಇಲ್ಲೇ ನೀನು ಪ್ರಾಣ ಬಿಡಬೇಕು ಅಂತ ಹೇಳ್ತಾರೆ. ಆಗ ದೇವರು ಮೋಶೆಯ ಮೂಲಕವಾಗಿ ಜನರ ಸಂಗಡ ಮಾತಾಡ್ತಾ ಇದ್ದಾನೆ. ಅವರನ್ನು ನಡೆಸಿಕೊಂಡು ಬಂದಂತಹ ಮಾರ್ಗ, ಮುಂದೆ ಅವರ ಜೀವಿತದ ಮಾರ್ಗಗಳು ಹೇಗಿರಬೇಕು ಇದೆಲ್ಲವನ್ನು ತಿಳಿಸುವುದಕ್ಕಾಗಿ ದೇವರು ಮೋಶೆಯ ಮೂಲಕ ಮಾತಾಡ್ತಾ ಇದ್ದಾರೆ. ಪ್ರತ್ಯೇಕವಾಗಿ ಧರ್ಮೋಪದೇಶ ಕಾಂಡ ಅಂತ ಹೇಳಿದ್ರೆ ಮೋಶೆ ಮಾಡಿದಂತಹ 3 ಉಪನ್ಯಾಸಗಳಾಗಿ ನಾವು ನೋಡ್ತೇವೆ. ಅವರಿಗೆ ಮಾಡ್ತಾ ಇರುವಂತಹ ಉಪನ್ಯಾಸಗಳು ಯಾವ ರೀತಿ ಇರಬೇಕು, ಹೇಗೆ ಮಾಡಬೇಕು, ಹೆಂಗಿರಬೇಕು, ಹೊಸ ದೇಶಕ್ಕೆ ಹೋದಾಗ ಯಾವ ಥರ ಇರಬೇಕು ಎಂಬುದಾಗೆಲ್ಲ ದೇವರವ್ರ ಹತ್ರ ಮಾತಾಡ್ತಾ ಇದ್ದಾರೆ. ಈಗ ಮಾತಾಡ್ತಾ 15ನೇ ಅಧ್ಯಾಯಕ್ಕೆ ಬಂದಾಗ ಏನು ಮಾಡಬೇಕು, ಪ್ರತಿ 7ನೇ ವರ್ಷದಲ್ಲಿ ಎಲ್ಲ ಸಾಲಗಳನ್ನು ಬಿಟ್ಟು ದಾಸರಿಗೆ ಬಿಡುಗಡೆ ಮಾಡಬೇಕು ಎಂಬ ಒಂದು ತೀರ್ಮಾನವನ್ನು ಹೇಳ್ತಾ ಇದ್ದಾರೆ. ಆಗ ದೇವರೇನು ಹೇಳ್ತಾ ಇದ್ದಾರೆ, ನಿಮ್ಮ ದೇವರಾದ ಯೆಹೋವನು ವಾಗ್ದಾನ ಮಾಡಿದಂತೆ ನಿಮ್ಮನ್ನು ಅಭಿವೃದ್ಧಿಪಡಿಸ್ತಾನೆ, ನಿಮ್ಮನ್ನು ಮೇಲಕ್ಕೆ ತರ್ತಾನೆ. ಇವತ್ತು ನಿನ್ನ ಜೀವಿತದಲ್ಲಿ ಏನೂ ಇಲ್ಲ, ಇವತ್ತು ನಿನ್ನ ಜೀವಿತದಲ್ಲಿ ಕೊರತೆಗಳಿವೆ, ಇವತ್ತು ನಿನ್ನ ಜೀವಿತದಲ್ಲಿ ಇಕ್ಕಟ್ಟುಗಳಿವೆ. ಆದರೆ ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಿನಗಾಗಿ ಬಿಡುಗಡೆಯನ್ನು ಕೊಡುವಂತಹ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಅದ್ಭುತ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ದೇವರು ನಿನಗೆ ವಾಗ್ದಾನ ಮಾಡಿದಂತೆ ನಿನ್ನನ್ನು ಅಭಿವೃದ್ಧಿಪಡಿಸ್ತಾನೆ, ನಿನ್ನನ್ನು ಮೇಲಕ್ಕೆ ತರ್ತಾನೆ. ನಿಮ್ಮ ಜೀವಿತದಲ್ಲಿ ಆಶೀರ್ವಾದಗಳನ್ನು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ವಾಗ್ದಾನ ಮಾಡಿರೋದು ಮನುಷ್ಯ ಅಲ್ಲ, ವಾಗ್ದಾನ ಮಾಡಿರೋದು ನಿಮ್ಮ ಸಂಬಂಧಿಕರಲ್ಲ. ದೇವರು ವಾಗ್ದಾನ ಮಾಡಿದರೆ, ದೇವರು ನಿನ್ನ ಸಂಗಡ ಮಾತಾಡಿದರೆ, ದೇವರು ನಿನಗೊಂದು ಮಾತನ್ನು ಹೇಳಿದರೆ ಆತನು ಅಭಿವೃದ್ಧಿಪಡಿಸ್ತಾನೆ. ಈ ದಿವಸ ನನ್ನ ಮಾತನ್ನು ಕೇಳುವಂಥ ಪ್ರಿಯ ದೇವರ ಮಕ್ಕಳೇ, ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಬಿಡುಗಡೆ ಕೊಡುವಂತಹ ಒಬ್ಬ ದೇವರಿದ್ದಾನೆ. ಕಾರಣ ನಿಮ್ಮ ಜೀವಿತದಲ್ಲಿ ಕೊರತೆಗಳಿಂದ ಬಿಡಿಸುವಂತಹ ದೇವರು, ಇಕ್ಕಟ್ಟುಗಳಿಂದ ಬಿಡಿಸುವಂತಹ ದೇವರು, ಸಹಾಯ ಮಾಡುವಂತಹ ಸರ್ವಶಕ್ತನಾದ ಒಬ್ಬ ದೇವರು ನಿಮಗಾಗಿ ಜೀವಿಸ್ತಾ ಇದ್ದಾನೆ. ಕಾರಣ ಮೋಶೆ ಜನರಿಗೆ ಹೇಳ್ತಾ ಇದ್ದಾನೆ, ನೀವು ಅನೇಕರಿಗೆ ಸಾಲ ಕೊಡ್ತೀರಾ, ನೀವು ಸಾಲ ತೆಗೆದುಕೊಳ್ಳೋದಿಲ್ಲ. ಯಾಕೆ ಗೊತ್ತಾ? ಅಭಿವೃದ್ಧಿ ಅನ್ನೋದು ಯಾರ ಕೈಯಲ್ಲಿದೆ? ದೇವರ ಕೈಯಲ್ಲಿದೆ. ಸಹಾಯ ಅನ್ನೋದು ದೇವರ ಕೈಯಲ್ಲಿದೆ. ಆದರೆ ವಾಗ್ದಾನ ಮಾಡಿದಂತಹ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಅಭಿವೃದ್ಧಿಯನ್ನು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಅಭಿವೃದ್ಧಿಯನ್ನು ಮಾಡುವಂತಹ ದೇವರ ಮೇಲೆ ನೀನು ಭರವಸೆ ಬಿಡುವುದಾದರೆ ನಿನಗಾಗಿ ಅಸಾಧ್ಯಗಳನ್ನು ಸಾಧ್ಯ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರು ಜೀವಿಸ್ತಾ ಇದ್ದಾನೆ. ಈ ದಿವಸ ಕರ್ತನಿಗೆ ಹೇಳೋಣ, ಸ್ವಾಮಿ ನನ್ನನ್ನೇ ನಾನು ಸಮರ್ಪಿಸಿಕೊಳ್ತೇನೆ. ನೀನು ನನ್ನನ್ನು ಅಭಿವೃದ್ಧಿಪಡಿಸ್ತೀಯಾ? ನೀನು ನನಗೊಂದು ಪ್ರಾಮಿಸ್ ಕೊಟ್ಟಿದೀಯಾ? ನಾನು ಇವತ್ತಿನ ಇಕ್ಕಟ್ಟುಗಳನ್ನ ನೀಗಿಸ್ತೇನೆ, ಇಂದಿನ ಕೊರತೆಗಳನ್ನು ನೀಗಿಸ್ತೇನೆ, ಇಂದಿನ ವೇದನೆಗಳನ್ನು ನೀಗಿಸ್ತೇನೆ, ಇಂದಿನ ರೋಗಗಳನ್ನು ನೀಗಿಸ್ತೇನೆ ಎಂಬುದಾಗಿ ನೀನು ವಾಗ್ದಾನ ಮಾಡಿದ್ದೀಯಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರ. ನೀನು ವಾಗ್ದಾನದಲ್ಲಿ ನಂಬಿಗಸ್ತನಾದ ದೇವರಾಗಿದ್ದೀಯಪ್ಪ. ನಿನ್ನ ಕೃಪೆಯಲ್ಲಿ ಆಶ್ರಯಿಸುವ ಹಾಗೆ, ನಿನ್ನ ಕೃಪೆಯಲ್ಲಿ ನಾವು ಬಲಗೊಳ್ಳುವ ಹಾಗೆ ಕರ್ತನೇ ನನಗೆ ಸಹಾಯ ಮಾಡು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುವುದಾದರೆ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರು ನಮಗೋಸ್ಕರ ಜೀವಿಸ್ತಾ ಇದ್ದಾನೆ. ಈ ದಿವಸ ನಿನ್ನ ಜೀವಿತದಲ್ಲಿ ಕೊರತೆಗಳಿರಬಹುದು, ನಿನ್ನ ಜೀವಿತದಲ್ಲಿ ಕಷ್ಟಗಳಿರಬಹುದು, ನಿನ್ನ ಜೀವಿತದಲ್ಲಿ ವೇದನೆಗಳಿರಬಹುದು. ಆದರೆ ದೇವರ ವಾಕ್ಯದಲ್ಲಿ ಮೋಶೆ ಜನರಿಗೆ ಹೇಳ್ತಾನೆ,
ಇಲ್ಲ, ನಿನ್ನ ದೇವರಾದ ಯೆಹೋವನು ವಾಗ್ದಾನ ಮಾಡಿದ್ದಾನೆ. ನಾನಲ್ಲ ವಾಗ್ದಾನ ಮಾಡ್ತಾ ಇರೋದು, ನಾನಲ್ಲ ನಿನಗೆ ಹೇಳ್ತಾ ಇರೋದು, ದೇವರು ನಿನಗೆ ಹೇಳ್ತಾ ಇದ್ದಾನೆ. ಇದು ದೇವರ ಮಾತಾಗಿದ್ದರೆ ಆತನು ಮಾತನ್ನು ಉಳಿಸಿಕೊಳ್ಳುವಂತಹ ಒಬ್ಬ ದೇವರಾಗಿದ್ದಾನೆ. ಅವನು ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಾಗಿದ್ದಾನೆ. ಈ ದಿವಸ ನೀನು ದೇವರಲ್ಲಿ ಆಶ್ರಯಿಸಿ ದೇವರ ಚಿತ್ತಕ್ಕೆ ವಿಧೇಯರಾಗಿ ಮುಂದೆ ಹೋಗುವುದಾದರೆ ನಿನಗೋಸ್ಕರ ದೇವರು ಇಳಿದು ಬಂದು ನಿಮ್ಮನ್ನು ಆತನು ಅಭಿವೃದ್ಧಿ ಪಡಿಸುವಂತಹ ಒಬ್ಬ ದೇವರಾಗಿದ್ದಾನೆ. ಆತನು ನಿನಗೆ ಹೇಳ್ತಾ ಇದ್ದಾನೆ, ನಾನು ನಿನ್ನನ್ನು ಅಭಿವೃದ್ಧಿ ಪಡಿಸ್ತೇನೆ, ನಾನು ನಿನಗೆ ಸಹಾಯ ಮಾಡ್ತೇನೆ. ಇವತ್ತು ಯಾವ ಕೊರತೆಯಲ್ಲಿ ನೀನು ಇದ್ದೀಯೋ ಪರವಾಗಿಲ್ಲ, ದೇವರು ನಿಮ್ಮನ್ನು ಸಹಾಯ ಮಾಡ್ತಾನೆ. ಧರ್ಮೋಪದೇಶಕಾಂಡ 7:13 ಹೇಳುತ್ತೆ, ಆತನು ನಿಮ್ಮನ್ನು ಪ್ರೀತಿಸಿ ಅಭಿವೃದ್ಧಿಪಡಿಸಿ ಹೆಚ್ಚಿಸ್ತಾನೆ. ನಿಮ್ಮ ಮೇಲೆ ಪ್ರೀತಿ ಇಟ್ಟು ನಿನ್ನನ್ನು ಅಭಿವೃದ್ಧಿಪಡಿಸುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ಆ ದೇವರಲ್ಲಿ ಆಶ್ರಯಿಸೋಣ, ಆ ದೇವರ ಮುಖವನ್ನು ನೋಡೋಣ, ಆ ದೇವರ ಚಿತ್ತಕ್ಕೆ ವಿಧೇಯರಾಗೋಣ. ಆತನು ವಾಗ್ದಾನವನ್ನು ನೆರವೇರಿಸುವಂತಹ ದೇವರು. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೇ ನಿನ್ನ ಪಾದ ಬಳಿಗೆ ಒಪ್ಪಿಸಿಕೊಡ್ತೇವೆ. ನಿನ್ನ ಕೃಪೆಯಲ್ಲಿ ನಮ್ಮನ್ನು ಮರೆ ಮಾಡಪ್ಪ. ನಮ್ಮನ್ನು ಅಭಿವೃದ್ಧಿಪಡಿಸುವ, ನಮ್ಮನ್ನು ಮೇಲೆ ತರುವ, ಇತರರ ಮುಂದೆ ತಲೆ ಎತ್ತಿ ನಿಲ್ಲುವ ಹಾಗೆ ಮಾಡುವ ಸರ್ವಶಕ್ತನಾದ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನಮ್ಮನ್ನು ಮರೆ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.